ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಸ್ವಾತಿ ಮತ್ತು ವಂಶಿ ಮದುವೆಯನ್ನು ಹೇಗಾದರೂ ಮಾಡಿ ನಿಲ್ಲಿಸಬೇಕು ಅಂತ ಹೇಳಿ ರಾಗಿಣಿ ಮತ್ತು ಪಶುಪತಿ ಟ್ರೈ ಮಾಡ್ತಿದ್ದಾರೆ. ಆದರೆ ನಿತಿನ್ ಅಮ್ಮ ಮಾತ್ರ ಈ ಮದುವೆ ನಡೆದೇ ತೀರಬೇಕು ಅಂತ ಶುದ್ಧ ಸಿದ್ಧವಾಗಿದ್ದಾರೆ. ಹಾಗಾಗಿ ಅಣ್ಣ ತಂಗಿ ನಡುವಿನ ತಿಕ್ಕಾಟ ಶುರುವಾಗಿದೆ. ಇಷ್ಟು ದಿನ ಒಂದಾಗಿದ್ದಂಥ ಅಣ್ಣ ತಂಗಿ ಈ ಒಂದು ವಿಷಯದಲ್ಲಿ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಿದ್ದಾರೆ. ಬಿಕಾಸ್ ಇಲ್ಲಿ ನಿತಿನ್ನ ಮದುವೆ ಮಾಡಲೇಬೇಕು ಬೇರೆಯವ್ರ ಜೊತೆ ಅಂತ ಅನ್ಕೊಂಡಿರ್ತಕ್ಕಂಥ ನಿತಿನ್ ತಾಯಿ ಇಲ್ಲಿ ಅಣ್ಣನ ವಿರುದ್ಧ ತಿರುಗಿ ಬಿದ್ದಿದ್ರೆ ಅಲ್ಲಿ ಅಣ್ಣ ಯಾವುದೇ ಕಾರಣಕ್ಕೂ ಸ್ವಾತಿ ವಂಶಿ ನೆಮ್ಮದಿಯಾಗಿರಬಾರ್ದು, ಅವರ ನೆಮ್ಮದಿಯಾಗಿರಬಾರ್ದು ಅಂದ್ರೆ ಈ ಮದುವೆ ನಡಿಬಾರ್ದು ಅಂತ ಹೇಳಿ ಅನ್ಕೋತಿದ್ದಾರೆ. ಇತ್ತ ಕಡೆ ಸ್ವಾತಿ ಮತ್ತೆ ವಂಶಿಗೆ ಆಶೀರ್ವಾದ ಮಾಡಬೇಕು ಅನ್ನೋ ಕಾರಣಕ್ಕೆ ಸ್ವಾತಿ ಮನೆಯವರು ಅಲ್ಲಿಗೆ ಬಂದಿದ್ದಾರೆ. ನಿಜಕ್ಕೂ ಸ್ವಾತಿಗೆ ತನ್ನ ಫ್ಯಾಮಿಲಿಯನ್ನ ನೋಡಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಗತ್ತೆ. ಯಾಕಂದ್ರೆ ಫೋನೇ ಪಿಕ್ ಮಾಡ್ತಾ ಇರಲಿಲ್ಲ ಅವರು. ಅಂಥದ್ರಲ್ಲಿ ಅವರು ಮದುವೆಗೆ ಬಂದದ್ದು ನಿಜಕ್ಕೂ ಆಕೆಗೆ ಖುಷಿ ಆಗತ್ತೆ. ಆದ್ರೆ ಸ್ವಾತಿಗಾಗ್ಲಿ ವಂಶಿಗಾಗ್ಲಿ ಇದು ಮದುವೆ ಕಾರ್ಯ ಅನ್ನೋದು ಗೊತ್ತಿಲ್ಲ, ಜಸ್ಟ್ ರಿಸೆಪ್ಷನ್ ಅಂತ ಅಜ್ಜಿ ತಾತ ಹೇಳಿದ್ರು. ಆದ್ರೆ ಇಲ್ಲಿಗೆ ಬಂದ ನಂತರ ರಿಸೆಪ್ಷನ್ ಹೋಗಿ ಮದುವೆ ಮಂಟಪ ರೆಡಿ ಆಗಿದೆ, ಅಲ್ಲಿ ಎಲ್ಲ ರೀತಿಯ ಪೂಜೆಗಳೆಲ್ಲ ಇದೆ. ಆದರೆ ಅದನ್ನು ನೋಡ್ತಂತ ಅವರಿಬ್ಬರು ಕೂಡ ಪ್ರಶ್ನೆ ಮಾಡಿದ್ರೆ ಅದು ಜಸ್ಟ್ ಪೂಜೆಗೋಸ್ಕರ ಅಂತ ಅಜ್ಜಿ ತಾತ ಹೇಳ್ತಾರೆ. ಆದರೆ ಯಾವಾಗ ಅಲ್ಲಿ ತಾಳಿಯನ್ನು ನೋಡಿದ್ರು ಆಗಲೇ ವಂಶಿಗೆ ಡೌಟ್ ಬರುತ್ತೆ, ಏನಿದು, ಏನು ಮಾಡೋಕೆ ಹೊರಟಿದ್ದಾರಾ ನೀವು ಅಂತ ಹೇಳಿ. ಈ ತಾಳಿ ಯಾಕಿಲ್ಲದೆ ಅಂದಾಗ ಅದು ನಿಮ್ಮಮ್ಮ ತನ್ನ ಸೊಸೆಗೆ ಹಾಕಿಸ್ಬೇಕು ಮಗನಿಂದ ಅನ್ನೋ ಕಾರಣಕ್ಕೆ ಆ ತಾಳಿಯನ್ನು ತೆಗೆದುಕೊಂಡು ಬಂದಿದ್ಲು. ಅದೇ ತಾಳಿ ಇದು. ನಿಜಕ್ಕೂ ನಿಮ್ಮ ಅಮ್ಮನಿಗೆ ಖುಷಿ ಆಗತ್ತೆ, ತಾಳಿಯನ್ನು ನಿನ್ನ ಹೆಂಡತಿ ಕುತ್ತಿಗೆಗೆ ಹಾಕು ಅಂತ ಹೇಳ್ತಾರೆ. ಎಷ್ಟು ಬಾರಿ ಮದುವೆ ಆಗೋಕ್ಕಾಗತ್ತೆ, ಆಲ್ರೆಡಿ ಮದುವೆ ಆಗಿಲ್ವಾ ಅಂತ ಹೇಳಿ ವಂಶಿ ಹೇಳ್ತಾ ಇದ್ರು ಕೂಡ ಯಾರ ಮುಂದೆ ಕೂಡ ಮದುವೆ ಆಗಿಲ್ಲ ಅಲ್ವಾ. ಈಗ ಎಲ್ಲರ ಸಮ್ಮುಖದಲ್ಲಿ ಮದುವೆ ಆದರೆ ನಿಮಗೂ ಕೂಡ ದೊಡ್ಡವರ ಆಶೀರ್ವಾದ ಸಿಗತ್ತೆ, ಎಲ್ಲ ಕೂಡ ಒಳ್ಳೇದಾಗತ್ತೆ, ಮದುವೆ ಆಗು ಮಗ್ನೆ ಅಂತ ಹೇಳಿ ಕೇಳ್ಕೊತಾರೆ ಅಜ್ಜಿ ತಾತ. ಆದರೆ ಇಲ್ಲಿ ವಂಶಿ ಅದಕ್ಕೆ ಒಪ್ಕೋತಾ ಇಲ್ಲ. ಸ್ವಾತಿಗಂತೂ ಭಯ ಶುರುವಾಗಿದೆ. ನಂತರ ಇಲ್ಲಿ ಅಜ್ಜಿ ತಾತ ತುಂಬಾ ಕೇಳ್ಕೊಂಡಾಗ ಅಜ್ಜಿ ತಾತನ ತುಂಬಾ ಪ್ರೀತಿಸ್ತಕ್ಕಂಥ ವಂಶಿ ಅಜ್ಜಿ ತಾತಂಗೆ ಬೇಜಾರು ಮಾಡಬೇಕಲ್ಲ ಅನ್ನೋ ಕಾರಣಕ್ಕೆ ಸರಿ ಆಯ್ತು ಅಂತ ಹೇಳಿ ಒಪ್ಕೊಂಡ್ಬಿಡ್ತಾರೆ. ಆದ್ರೆ ಇಲ್ಲಿ ಸ್ವಾತಿಗೆ ಇದನ್ನ ಯಾವುದನ್ನ ಕೂಡ ಸ್ವಲ್ಪ ಕೂಡ ಸಹಿಸೋಕೆ ಸಾಧ್ಯ ಆಗ್ತಿಲ್ಲ. ಯಾಕಂದ್ರೆ ಜಸ್ಟ್ ಅಲ್ಲಿನ ಆಕಿನೇ ತಾಳಿ ಹಾಕೊಂಡು ಮನೆಗೆ ಬಂದಿರೋದು. ಅಂಥದ್ರಲ್ಲಿ ಈಗ ನಿಜವಾಗ್ಲೂ ತಾಳಿ ಕಟ್ತಾರೆ ಅಂದ್ರೆ ನಿಜವಾಗ್ಲೂ ನಮ್ಮಿಬ್ಬರ ಮದುವೆನೇ ಆಗ ಹೋಗುತ್ತೆ ಅನ್ನೋ ಭಯ ಸ್ವಾತಿಯನ್ನ ಕಾಡ್ತದ. ಅಲ್ಲೇನೆ ಜಸ್ಟ್ ರಿಸೆಪ್ಷನ್ಗೆನೆ ಸ್ವಾತಿ ಒಪ್ಕೊಂಡಿರ್ಲಿಲ್ಲ, ವಂಶಿ ಮೇಲೆ ತಿರುಗಿ ಬಿದ್ದಿದ್ಲು. ಆದ್ರೆ ವಂಶಿನೇ ಹೇಗೋ ಮಾಡಿ ಸ್ವಾತಿಯನ್ನ ಒಪ್ಸಿದ್ರು, ಕಟ್ ಹಾಕಿದ್ರು. ಆದ್ರೆ ಈ ಒಂದು ಕ್ಷಣ ಮದುವೆ ಅನ್ನೋ ಒಂದು ಮಾತು ನಿಜಕ್ಕೂ ಸ್ವಾತಿಯ ಮನಸ್ಸನ್ನ ಹಾಳು ಮಾಡ್ತದ. ಇಲ್ಲಿ ವಂಶಿನೇ ನೋಡ್ತಿದ್ದಾಳೆ, ಬಟ್ ವಂಶಿ ಒಪ್ಕೊಳ್ಳೇಬೇಕು ಅನ್ನೋ ರೀತಿಯಲ್ಲಿ ರಿಯಾಕ್ಷನ್ ಕೊಡ್ತಿದ್ದಾರೆ. ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ಸ್ವಾತಿನ ತುಂಬಾ ಪ್ರೀತಿ ಮಾಡ್ತಿರ್ತಕ್ಕಂಥ ನಿತಿನ್ ನಿಜಕ್ಕೂ ಅದೇ ಮದುವೆಗೆ ಸಾಕ್ಷಿ ಆಗ್ಬೇಕಾಗಿದೆ. ಆದ್ರೂ ಈ ಕ್ಷಣಕ್ಕೂ ಕೂಡ ಇಲ್ಲಿ ನಿತಿನ್ಗೆ ಸ್ವಾತಿ ವಂಶಿನ ಪ್ರೀತಿ ಮಾಡ್ತಿದ್ದಾಳೆ ಅನ್ನೋದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕಂದ್ರೆ ಜಸ್ಟ್ ಒಂದು ವಾರದಲ್ಲಿ ಬೆಂಗಳೂರಿಗೆ ಬಂದು ವಂಶಿ ಜೊತೆ ಲವ್ ಆಗೋದು ಅಂದ್ರೆ ಹೇಗೆ? ಖಂಡಿತ ಅದು ಯಾವುದು ಕೂಡ ಸಾಧ್ಯ ಇಲ್ಲ. ಯಾವುದೋ ಒತ್ತಡಕ್ಕೆ ಮದುವೆ ಆಗಿರಬಹುದೇನೋ ಅಂತ ಅನ್ಕೊಂಡಿದ್ದಂತಹ ನಿತಿನ್ ಸ್ವಾತಿಯನ್ನ ಕೂಡ ಪ್ರಶ್ನೆ ಮಾಡಿರ್ತಾರ. ಅಲ್ಲಿ ಸ್ವಾತಿ ಸತ್ಯ ಹೇಳಬೇಕು ಅಂತಾನೆ ಭಾವಿಸಿರ್ತಾಳ. ಯಾಕಂದ್ರೆ ನನಗೋಸ್ಕರ ಮದುವೆ ನಿಲ್ಲಿಸಿ ಇಡೀ ಮನೆಯವರನ್ನ ಬಿಟ್ಟು ಬಂದಿರೋ ನಿತಿನ್ಗೆ ಸುಳ್ಳು ಹೇಳುವುದು ಹೇಗೆ ಅಂತ ಅನ್ಕೊಂಡು ಸತ್ಯ ಹೇಳಿಕೆ ಮುಂದಾಗಿರ್ತಾಳೆ. ಬಟ್ ರಾಗಿಣಿನ ನೋಡಿ ಆ ಸತ್ಯವನ್ನ ಹೇಳದೆ ಸುಮ್ಮನಾಗಿರ್ತಾಳೆ. ಈ ಕಡೆ ಪಶುಪತಿ ಅವ್ರಿಗೆ ನಿಜಕ್ಕೂ ವಂಶಿ ಮತ್ತೆ ಸ್ವಾತಿ ಬದುಕಲ್ಲಿ ಏನಾಗಿದೆ, ನಿಜವಾಗ್ಲೂ ಅವರಿಬ್ರು ಪ್ರೀತಿ ಮಾಡಿ ಮದುವೆ ಆಗಿದಾರ ಇಲ್ವಾ ಅನ್ನೋದನ್ನ ತಿಳ್ಕೊಳ್ಳೋ ಕುತೂಹಲ ಜೋರಾಗಿದೆ. ಅದೇ ರೀತಿಯಾಗಿ ವಂಶಿ ಮತ್ತೆ ಸ್ವಾತಿ ಇಬ್ರು ಕೂಡ ಮದುವೆನ ಆಗೇ ಇಲ್ಲ, ಅವರಿಬ್ರ ಮದುವೆನೇ ಫೇಕ್ ಮ್ಯಾರೇಜ್. ಇಲ್ಲಿ ವಂಶಿ ಸುಳ್ಳು ಹೇಳಿ ಸ್ವಾತಿನ ಈ ಮನೆ ಕರ್ಕೊಂಡು ಬಂದಿದ್ದಾನೆ ಅನ್ನೋ ವಿಷಯ ನಿತಿನ್ ನಮಗೆ ತುಂಬಾ ಚೆನ್ನಾಗಿ ಗೊತ್ತದ. ಆದ್ರೆ ಈ ವಿಷಯನ ಯಾರ ಮುಂದೆ ಕೂಡ ಆಕೆ ಪ್ರಸ್ತಾಪ ಮಾಡ್ತಿಲ್ಲ. ಯಾಕಂದ್ರೆ ಪ್ರಸ್ತಾಪ ಮಾಡಿದ್ರೆ ಇಲ್ಲಿ ನಿತಿನ್ ಖಂಡಿತ ಸ್ವಾತಿ ಕುತ್ತಿಗೆಗೆ ತಾಳಿ ಕಟ್ಬಹುದು ಅನ್ನೋದು ಅಮ್ಮಂಗೆ ತುಂಬಾ ಚೆನ್ನಾಗಿ ಗೊತ್ತದ. ಅದೇ ಕಾರಣಕ್ಕೆ ಯಾರಿಗೂ ಕೂಡ ವಿಷಯವನ್ನ ಸುಳಿವನ್ನ ಬಿಟ್ಕೊಡ್ತಾ ಇಲ್ಲ. ಇದರ ನಡುವೆ ತನ್ನ ಮಗಳನ್ನ ಡೈವರ್ಟ್ ಮಾಡಿ ಆ ತಾಳಿಯನ್ನ ಎತ್ಕೊಂಡಿದ್ದಾಳೆ ನಿತಿನ್ ತಾಯಿ ಅಂತಕ್ಕಂಥ ವಿಷಯ ಪಶುಪತಿಗೆ ಗೊತ್ತಾಗಿದೆ. ಹಾಗಾಗಿನೇ ತಂಗಿಯನ್ನ ಕರ್ಕೊಂಡು ಬಂದು ಪ್ರಶ್ನೆ ಮಾಡ್ತಿದ್ದಾರೆ, ನನ್ನ ಬೆನ್ನ ಹಿಂದೆನೆ ನೀನು ಕೆಲಸ ಮಾಡ್ತಾ ಇದೆಯಾ,
ಏನು ಅನ್ಕೊಂಡಿದ್ಯಾ ನೀನು? ನನ್ನ ಬೆನ್ನಿಗೆ ಚೂರಿ ಹಾಕ್ತಿದ್ಯಾ ನೀನು ಮಾಡ್ತಿರೋದು ಸರಿನಾ ಅಂತ ಹೇಳಿ ಪಶುಪತಿ ಪ್ರಶ್ನೆ ಮಾಡಿದಾಗ, ಅಣ್ಣ ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಂಡು ನಾನು ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀನಿ ಅಂತ. ಮೊದಲೇ ಅಪ್ಪ ಅಮ್ಮಂಗೆ ನಮ್ಮ ಮೇಲೆ ಡೌಟ್ ಇದೆ. ಅಪ್ಪ ಅಮ್ಮನ ವಿಶ್ವಾಸವನ್ನು ನಾವು ಗಳಿಸ್ಕೋಬೇಕು, ಇಡೀ ಆಸ್ತಿಯನ್ನು ನಾವು ಕೂಡ ಪಾಲು ತಗೋಬೇಕು, ಇಲ್ಲ ಅಂದರೆ ಇಡೀ ಆಸ್ತಿ ವಂಶಿಗೆ ಹೊರಟೋಗ್ಬಿಡತ್ತೆ. ಅಂದಮೇಲೆ ನಾವು ನಾಟಕ ಮಾಡಿ ಅವರ ವಿಶ್ವಾಸವನ್ನು ಗಳಿಸ್ಕೋಬೇಕಲ್ವಾ? ಅದೇ ಕಾರಣಕ್ಕೆ ಈ ರೀತಿ ಮಾಡ್ತಿರೋದು. ನೀನು ಮತ್ತೇನಾದರೂ ಎಡವಟ್ಟು ಮಾಡಿಕೊಂಡ್ರೆ ಖಂಡಿತ ಮತ್ತೆ ನಾವು ಅವ್ರ ವಿಶ್ವಾಸವನ್ನು ಗಳಿಸೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸುಮ್ಮನಿರು. ಅವ್ರ ಮದುವೆ ಮೊದಲೇ ಆಗಿದ್ದಾರೆ, ಮತ್ತೆ ಇಲ್ಲಿ ಮದುವೆ ಆಗೋದ್ರಿಂದ ನಿನಗೇನಾಗ್ತದೆ ಪ್ರಾಬ್ಲಮ್? ಏನಾದ್ರು ವ್ಯತ್ಯಾಸ ಆಗತ್ತಾ? ನಡೆಯೋದಿಲ್ಲ ಅಲ್ವಾ? ಸುಮ್ಮನಿರು ಅಂತ ಹೇಳಿ ಪಶುಪತಿಯನ್ನು ಒಪ್ಪಿಸಿ ಅಲ್ಲಿಗೆ ಮಂಟಪಕ್ಕೆ ಕರ್ಕೊಂಡು ಬರ್ತಾರೆ ನಿತಿನಮ್ಮ. ಇಲ್ಲಿ ನಿತಿನ್ ಸ್ವಾತಿ ಮತ್ತು ವಂಶಿ ಇರ್ತಕ್ಕಂಥ ಮದುವೆ ಮಂಟಪದಲ್ಲೇ ಇದ್ದಾರೆ. ಇಲ್ಲಿ ಸ್ವಾತಿ ಮತ್ತು ವಂಶಿ ಮದುವೆಗೆ ನಿತಿನ್ ಸಾಕ್ಷಿ ಆಗ್ತಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ತಾನು ಪ್ರೀತಿ ಮಾಡ್ತಿರ್ತಕ್ಕಂಥ ಹುಡುಗನ ಮುಂದೆನೆ ಅಸಮ್ಮನೆ ಮೇಲೆ ಕೂತಿರ್ತಕ್ಕಂತಹ ಸ್ವಾತಿ ನಿಜಕ್ಕೂ ಸಂಕಟ ಪಡ್ತಿದ್ದಾಳೆ. ನಿತಿನ್ ಕೂಡ ಕಣ್ಣೀರು ಹಾಕ್ತಿದ್ದಾರೆ. ಏನು ಮಾಡಬೇಕು ಅಂತ ತೋಚ್ತಿಲ್ಲ. ವಂಶಿ ಸ್ವಾತಿ ಇಬ್ಬರು ಹಸಮಣೆ ಮೇಲೆ ಕುಳಿತಿರೋದು ನಿತಿನ್ಗೆ ತುಂಬಾ ಸಂಕಟ ಆಗ್ತದೆ. ಆ ಜಾಗದಲ್ಲಿ ನಾನು ಇರಬೇಕಾಗಿತ್ತು, ನನ್ನ ಸ್ವಾತಿ ಮದುವೆ ಆಗಬೇಕಾಗಿತ್ತು. ನಾವಿಬ್ಬರು ಮದುವೆ ಆಗಿದ್ದಿದ್ರೆ ಎಷ್ಟು ಖುಷಿ ಆಗಿರ್ತಿತ್ತು. ಆದರೆ ಎಲ್ಲವನ್ನ ಕೂಡ ನಾನು ಕಳ್ಕೊಂಡ್ಬಿಟ್ಟೆ. ಆ ಒಂದು ಕ್ಷಣ ನಾನು ಮೈ ಮರ್ತಿದ್ದೆ. ಇದು ಎಲ್ಲದಕ್ಕೂ ಕೂಡ ಕಾರಣ ಆಗೋಯ್ತಲ್ಲ. ಆ ರಾಗಿಣಿನ ನಾನು ನಂಬಲೇಬಾರ್ದಿತ್ತು. ಸ್ವಾತಿ ಹತ್ರ ಎಲ್ಲವನ್ನ ಕೂಡ ಹೇಳ್ಕೋಬೇಕಾಗಿತ್ತು. ಎಂಥ ಎಡವಟ್ಟು ಮಾಡಿಕೊಂಡೆ ನಾನು ಅಂತ ನಿತಿನ್ ಪೀಚಿಗೆ ಸಿಕ್ಕಾಕೊಂಡು ಸಂಕಟ ಪಡ್ತಿದ್ದಾರೆ. ಇತ್ತ ಕಡೆ ಇಷ್ಟ ಇಲ್ಲದೆ ಇರೋ ಮದುವೆಗೆ ನಾನು ಸಾಕ್ಷಿ ಆಗಬೇಕಾಗಿದೆಯಲ್ಲ ಅಂತ ಅಂದ್ಕೊಂಡು ತುಂಬ ಸಿಟ್ಟಲ್ಲೇ ನಿಂತ್ಕೊಂಡಿದ್ದಾರೆ ಪಶುಪತಿಯವರು. ಕೊನೆಗೂ ಇಲ್ಲಿ ಸ್ವಾತಿ ಒಪ್ಪಿಗೆ ಕೊಡದೇ ಇದ್ರೂ ಕೂಡ ಇಲ್ಲಿ ವಂಶಿ ಸ್ವಾತಿ ಕೊರಳಿಗೆ ತಾಳಿ ಕಟ್ಟುವುದಕ್ಕೆ ಮುಂದಾಗ್ತಿದ್ದಾರೆ. ಮಾಂಗಲ್ಯಂ ತಂತು ನಾನಿನ ಮಂತ್ರ ಘೋಷದ ಜೊತೆಗೆ ಗಟ್ಟಿ ಮೇಳ ವಾದ್ಯದ ಜೊತೆಗೆ 3 ಗಂಟಿನ ನಂಟು ಸ್ವಾತಿ ಮತ್ತು ವಂಶಿ ನಡುವೆ ಬೆಸೆಯೋಕೆ ಶುರುವಾಗ್ತದೆ. ಕೊನೆಗೂ ಆ ಒಂದು 3 ಗಂಟಿನ ಇಲ್ಲಿ ವಂಶಿ ಸ್ವಾತಿ ಕೊರಳಿಗೆ ಹಾಕಿ ಬಿಟ್ರು. 3 ಗಂಟಿನ ನಂಟು ಇಬ್ಬರ ನಡುವೆ ಬೆಸೆದೇ ಬಿಡ್ತು. ಕೊನೆಗೂ ಸ್ವಾತಿ ವಂಶಿನ ಅಫಿಷಿಯಲಿ ಶಾಸ್ತ್ರೋಕ್ತವಾಗಿ ಮದುವೆ ಆದರು ಅಂತಲೇ ಹೇಳ್ಬೋದು. ಇಷ್ಟು ದಿನ ಜಸ್ಟ್ ಮೇಲ್ನೋಟಕ್ಕೆ ಹೆಂಡತಿಯಾಗಿದ್ದಂತಹ ಸ್ವಾತಿ ಇವತ್ತು ನಿಜಕ್ಕೂ ವಂಶಿಯ ಹೆಂಡತಿಯಾಗಿದ್ದಾಳೆ. ಇಷ್ಟ ಇದ್ದ ಮದುವೆ ಆಯಿತು, ಇಷ್ಟ ಇಲ್ಲದೆ ಮದುವೆ ಆಯಿತು. ಕೊನೆಯಲ್ಲೂ ವಂಶಿ ಸ್ವಾತಿಯ ಮದುವೆ ಆಗಿದ್ದಂತೂ ಗ್ಯಾರಂಟಿ. ಇಷ್ಟ ಇಲ್ಲದಿರೋ ಮದುವೆಗೆ ಅಕ್ಷತೆ ಕಾಳು ಹಾಕಬೇಕಾಗಿರೋ ಪಶುಪತಿ ತನ್ನ ಮಗಳು ಬದುಕು ಚೆನ್ನಾಗಿರಲಿ ಅನ್ನೋ ಒಂದು ಒಳ್ಳೆ ಮನಸ್ಸನ್ನು ಅಕ್ಷತೆ ಕಾಳನ್ನು ಹಾಕಿದಂತಹ ಪದ್ಮ ಅವರು. ಆದರೆ ಈ ಕಡೆ ಆ ತಾಳಿಯನ್ನು ನೋಡಿ ತನ್ನ ಕನಸು ನುಚ್ಚುನೂರಾದಾಗ ತುಂಬಾ ವೇದನೆ ಪಡ್ತಿರೋ ಸ್ವಾತಿ ಇದೆಲ್ಲದರ ನಡುವೆ ನಿತಿನ್ ಏನು ಮಾಡಲಿ, ತನ್ನ ಪ್ರೀತಿಯನ್ನು ಕಳ್ಕೊಂಡು ಏನು ಮಾಡ್ಕೊಳ್ಳಿ ಅನ್ನೋಷ್ಟ್ರ ಮಟ್ಟಿಗೆ ಮನಸ್ಸನ್ನು ಹಾಳು ಮಾಡ್ಕೋತಿರೋ ನಿತಿನ್ ಇದೆಲ್ಲದರ ನಡುವೆ ಕತೆ ಎತ್ತ ಸಾಗತ್ತೆ. ಕೊನೆಗೂ ಇಲ್ಲಿ ವಂಶಿಗೆ ಸ್ವಾತಿ ಮತ್ತು ನಿತಿನ್ ಲವ್ ಸ್ಟೋರಿ ಗೊತ್ತಾಗಿ ವಂಶಿ ಸ್ವಾತಿಯನ್ನು ನಿತಿನ್ಗೋಸ್ಕರ ಬಿಟ್ಟು ಕೊಡ್ತಾರ, ಅಥವಾ ನಿಜವಾಗ್ಲೂ ಸ್ವಾತಿ ಮೇಲೆ ಲವ್ ಆಗಿದ್ದೆ ಸ್ವಾತಿ ಮತ್ತು ವಂಶಿ ಒಂದಾಗ್ತಾರ? ಏನಾಗತ್ತೆ ಮುಂದಿನ ವಿಡಿಯೋ.